ಇವತ್ತಿನ ದಿವಸ ನಮ್ಮ ನಗರದ ಬೇರೆ ಬೇರೆ ವಿಭಾಗದವರು ಸೈಬರ್ ಅಪರಾಧ ಮತ್ತು ವಾಹನ ಕಳ್ಳತನ ಹಾಗೆಯೇ ಮೊಬೈಲ್ ಕಳ್ಳತನ ಈ ರೀತಿ ಅಪರಾಧಗಳ ಪತ್ತೆಯ ಬಗ್ಗೆ ತಮ್ಮ ಗಮನವನ್ನು ಸೆಳೀತಾ ಇದ್ದೇವೆ. ಮೊದಲನೇದಾಗಿ ಆಗ್ನೇಯ ವಿಭಾಗದ ಸೆನ್ ಪೊಲೀಸ್ ಠಾಣೆಯವರು ಒಂದು ಆನ್ಲೈನ್ ಜಾಬ್ ಫ್ರಾಡ್ ಹಾಗೂ ಇನ್ವೆಸ್ಟ್ಮೆಂಟ್ ಫ್ರಾಡ್ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಮೂಲತಃ ಫಿರ್ಯಾದಿದಾರರು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ದೂರನ್ನು ಪೊಲೀಸರಿಗೆ ಸೆನ್ ಪೊಲೀಸ್ ಠಾಣೆಗೆ ಕೊಟ್ಟಿದ್ದರು ಆಗ್ನೇಯ ವಿಭಾಗದಲ್ಲಿ. ಅದರಲ್ಲಿ ಅವರನ್ನು ಕೆಲವರು ಈ ಪ್ರಾರಂಭದಲ್ಲಿ ಈ ಪಾರ್ಟ್ ಟೈಮ್ ಜಾಬ್ ಫ್ರಾಡ್ ಅಂತ ನಾವೇನು ಹೇಳ್ತೇವೆ, ಅಂದರೆ ಕೆಲವೊಂದು ಇದಕ್ಕೆ ಆನ್ಲೈನ್ನಲ್ಲಿ ರೇಟಿಂಗನ್ನು ಕೊಟ್ಟರೆ ಅದಕ್ಕೆ ನಿಮಗೆ ಇಷ್ಟು ಕಮಿಷನನ್ನು ಕೊಡ್ತೇವೆ ಅನ್ನೋ ರೀತಿಯಲ್ಲಿ ಪುಸ್ಲಾಯಿಸಿ ಅವರಿಂದ ಆ ಒಂದು ರೇಟಿಂಗನ್ನು ಮಾಡಿಸಿ ಅದಕ್ಕೆ ಕೆಲವೊಂದು ದುಡ್ಡು ಕೊಟ್ಟ ಹಾಗೆ ಮಾಡಿ ನಂತರದಲ್ಲಿ ಈ ಹಣವನ್ನು ಕೆಲವೊಂದು ಇನ್ವೆಸ್ಟ್ಮೆಂಟ್ನಲ್ಲಿ ನೀವು ಹೂಡಿದರೆ ದೊಡ್ಡ ಮೊತ್ತದ ಹಣ ಬರ್ತದೆ ಅಂತ ಒಂದು ನಂಬಿಸಿ ಅವರಿಂದ ಹಂತ ಹಂತವಾಗಿ ಸುಮಾರು 12.5 ಲಕ್ಷದಷ್ಟು ಹಣವನ್ನು 14 ಬೇರೆ ಬೇರೆ ಅಕೌಂಟ್ಗಳಿಗೆ ಅವರು ಹಾಕಿಸಿಕೊಂಡಿದ್ದರು. ಇದರ ಬಗ್ಗೆ ದೂರು ದಾಖಲಾದ ನಂತರದಲ್ಲಿ ಪೊಲೀಸರು ಈ ಅಕೌಂಟ್ಗಳ ಜಾಲವನ್ನು ಹಿಡಿದುಕೊಂಡು ಹೋದಾಗ ಒಂದು ಕಳವಳಿಕಾರಿ ಅಂಶ ಕಂಡುಬಂದಿದ್ದು, ಈ ವಿದ್ಯಾರ್ಥಿಗಳನ್ನು ಬಳಸಿ ಈ ರೀತಿಯ ಅಕೌಂಟ್ಗಳನ್ನು ಓಪನ್ ಮಾಡಿಸಿ ಆ ವಿದ್ಯಾರ್ಥಿಗಳಿಂದ ಆ ಅಕೌಂಟ್ನ ಎಲ್ಲ ಕ್ರೆಡೆನ್ಷಿಯಲ್ಸನ್ನು ತೆಗೆದುಕೊಂಡು ನಂತರದಲ್ಲಿ ಈ ಅಕೌಂಟ್ಗಳಿಗೆ ಈ ರೀತಿ ಸೈಬರ್ ವಂಚನೆಯ ಹಣವನ್ನು ಅದರಲ್ಲಿ ಹಾಕಿಸಿಕೊಂಡು ಅದನ್ನು ವಿಡ್ರಾ ಮಾಡ್ತಾ ಇರತಕ್ಕಂತಹ 4 ಜನ ಏಜೆಂಟ್ಗಳು ಕಂಡುಬಂದಿದ್ದು ಅವರನ್ನು ಪೊಲೀಸರು ಈಗ ಪತ್ತೆ ಹಚ್ಚಿದ್ದಾರೆ. ಎಲ್ಲ 4 ಜನರು ಕೂಡ ರಾಜಸ್ಥಾನ ಮೂಲದವರಾಗಿದ್ದು ಅವರನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಲಾಗಿ ಮತ್ತು ಅವರ ಮನೆಗಳನ್ನು ತಪಾಸಣೆ ಮಾಡಿದಾಗ ರಾಜಸ್ಥಾನದ ಉದಯಪುರದಲ್ಲಿ 2 ಆರೋಪಿಗಳು ವಾಸವಾಗಿರ್ತಕ್ಕಂಥ ಒಂದು ಖಾಸಗಿ ಮನೆಯಿಂದ ಈ ಕೃತ್ಯಕ್ಕೋಸ್ಕರ ಉಪಯೋಗ ಮಾಡಿರ್ತಕ್ಕಂಥ ಸುಮಾರು 19 ಮೊಬೈಲ್ ಫೋನ್ಗಳು, 2 ಲ್ಯಾಪ್ಟಾಪ್ಗಳು, 20 ಸಿಮ್ ಕಾರ್ಡ್ಗಳು, ಜೊತೆಗೆ ಈ ರೀತಿ ಬೇರೆ ಬೇರೆ ವಿದ್ಯಾರ್ಥಿಗಳಿಂದ ತೆರೆಸಿರ್ತಕ್ಕಂತಹ ವಿವಿಧ ಬ್ಯಾಂಕ್ ಖಾತೆಗಳು, ಸುಮಾರು 34 ಬ್ಯಾಂಕ್ ಪಾಸ್ಬುಕ್ಗಳು, 106 ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಗಳು, 39 ಬ್ಯಾಂಕ್ಗಳ ಚೆಕ್ ಬುಕ್ಗಳು ಮತ್ತು ಜೊತೆಗೆ ಸುಮಾರು 75 ಲಕ್ಷ ನಗದು ಹಣವನ್ನು ಪೊಲೀಸರು ಇಲ್ಲಿ ವಶಪಡಿಸಿಕೊಂಡಿರ್ತಾರೆ. ಇದು ಒಂದು ಬೃಹತ್ ಸೈಬರ್ ವಂಚನೆಯ ಜಾಲ ಅಂತ ಹೇಳಿ ಅಂದಾಜಿಸಲಾಗಿದೆ ಮತ್ತು ಈ ಎಲ್ಲ ಅಕೌಂಟ್ಗಳನ್ನು ಈ ರೀತಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಅವರನ್ನು ವಂಚಿಸಲಿಕ್ಕೆ ಉಪಯೋಗ ಮಾಡ್ತಾ ಇರತಕ್ಕಂಥದ್ದು ತಿಳಿದು ಬಂದಿದೆ. ಒಟ್ಟು ನಮಗೆ ಗೊತ್ತಾಗಿರೋ ಪ್ರಕಾರ ಈಗ ಸುಮಾರು 43 ಪ್ರಕರಣಗಳು ಹಾಗೂ 15 ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಸೈಬರ್ ವಂಚನೆಯ ಪ್ರಕರಣಗಳು ಈ ನಮ್ಮಲ್ಲಿ ಏನು ಸಿಕ್ಕಿದ್ದಾವೆ ಅಕೌಂಟ್ಗಳು ಅಥವಾ ಅವರ ವಿವರಗಳು ಏನು ಸಿಕ್ಕಿದ್ದಾವೆ ಅವುಗಳಿಗೆ ಹೊಂದಿಕೆ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ. ಪೊಲೀಸರು ಇನ್ನೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮೂಲಭೂತವಾದಾಗಿ ಇದರಲ್ಲಿ 2 ಅಂಶಗಳು. ಒಂದು, ಈ ರೀತಿ ಸೈಬರ್ ವಂಚನೆ ಮಾಡ್ತಕ್ಕಂತಹ ವ್ಯಕ್ತಿಗಳು ಬೇರೆಯವರ ಒಂದು ಆಮಿಷ ಒಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ಆದ್ದರಿಂದ ಈ ರೀತಿ ಏನು ಸಣ್ಣ ಪುಟ್ಟ ಆಮಿಷಗಳಿದೆ ಅವುಗಳಿಗೆ ಅದರಲ್ಲೂ ಮುಖ್ಯವಾಗಿ ಆನ್ಲೈನ್ನಲ್ಲಿ ಒಳಗಾಗಬಾರ್ದು. ಈ ಆನ್ಲೈನ್ ಜಾಬ್ ಫ್ರಾಡು, ಯಾವುದೋ ಒಂದು ಯೂಟ್ಯೂಬನ್ನು ಕ್ಲಿಕ್ ಮಾಡಿ ಅದನ್ನು ಲೈಕ್ ಮಾಡಿದ್ರೆ ದುಡ್ಡು ಕೊಡ್ತೀವಿ ಅಂತಕ್ಕಂಥದ್ದು, ಅಥವಾ ಈ ರೀತಿ ಇನ್ವೆಸ್ಟ್ಮೆಂಟ್ನಲ್ಲಿ ತೊಡಗಿಸಿದ್ರೆ ನಿಮಗೆ ದುಡ್ಡು ಬರ್ತದೆ ಅಂತಕ್ಕಂಥದ್ದು ನಮ್ಮದೇ ಇರತಕ್ಕಂಥದ್ದು. ಎರಡನೇದಾಗಿ ಮತ್ತು ಬಹುಮುಖ್ಯವಾಗಿ ಬೇರೆಯವರಿಗೋಸ್ಕರ ನಿಮ್ಮ ಅಕೌಂಟ್ಗಳನ್ನು, ಅದರಲ್ಲೂ ವಿದ್ಯಾರ್ಥಿಗಳು ಈ ರೀತಿ ಬೇರೆ ತಮ್ಮ ಅಕೌಂಟ್ಗಳನ್ನು ಬೇರೆಯವರಿಗೆ ಮಾರ್ಕೊಳ್ತಕ್ಕಂಥದ್ದು ಅಥವಾ ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಆದ್ದರಿಂದ ಇದರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ.